ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವೀಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಗೂ ಬೆಳಿಗ್ಗೆ ನಾನು ಬೇಗ ಎದ್ದು ಪಾತ್ರೆನ ತೊಳಿತಾ ಇದ್ದೀನಿ. ನಿನ್ನೆ ರಾತ್ರಿ ನಾನು ಪಾತ್ರೆನ ತೊಳೆದಿರಲಿಲ್ಲ. ಡೈಲಿ ಪಾತ್ರೆನ ತೊಳೆದಿಟ್ಟು ಮಲ್ಕೊಳ್ತಿದ್ದೆ. ನಿನ್ನೆ ಲೇಟಾಗಿತ್ತು, ಸೊ ಅದಕ್ಕೋಸ್ಕರ ತೊಳೆದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿಗೋಸ್ಕರ ನಾನು ನೀರು ದೋಸೆನ ಮಾಡ್ತಾಯಿದ್ದೀನಿ. ನೀರು ದೋಸೆ ಮಾಡೋದಂದ್ರೂ ತುಂಬಾ ಈಸಿ. ನಾನು ಒಂದು ವ್ಲಾಗಲ್ಲಿ ಹೇಳಿದೆ ಅಷ್ಟೇ, ಅದಕ್ಕೆ ವಾಪಸ್ಸಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಅಕ್ಕಿ ಮಾತ್ರ. ಅದು ರೇಷನ್ ಅಕ್ಕಿ ಇದ್ದರೆ ಸಾಕು. ನಾನು ಇಲ್ಲಿ ಬಂದ ಮೇಲೆ ಕಲಿತಿದ್ದು. ಅಕ್ಕಿ ಮಾತ್ರ ಸಾಕು. ಅದಕ್ಕೆ ಸ್ವಲ್ಪ ಅಕ್ಕಿ ಕಡ್ದು ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು ಅಷ್ಟೇ. ತುಂಬ ಸೂಪರಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ನೀರು ದೋಸೆಗೆ ನೀರು ಚಟ್ನಿನ ಕೂಡ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಇವತ್ತಿನ ಏನೇನೆಲ್ಲ ದಿನ ಹೇಗಿರುತ್ತೆ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಚಟ್ನಿಗೆ ಅಂತ ಕಡಲೆ ಬೀಜನ ಹುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, 3 ಮೆಣಸಿನ್ಕಾಯಿ, ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ಈಗಿಲ್ಲಿ ಈ ಕಡೆ ನಾನು ಅದನ್ನು ಮಾಡಿ ಆದಮೇಲೆ ಈಗ ದೋಸೆನ ಹಾಕ್ತಾಯಿದ್ದೀನಿ. ನೀರು ದೋಸೆ ಮಾಡೋಕ್ಕೆ ಅಂತಲೇ ಒಂದು ಬೇರೆ ತವ ಇದೆ. ಸೊ ಆ ತವ ಇಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಇದೇ ಪ್ಯಾನಲ್ಲಿ ತವದಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಈಗ ಕೆಳಗಡೆ ಏನು ಅಂಟೋದಿಲ್ಲ. ತುಂಬ ಸುಲಭವಾಗಿ ಬರುತ್ತೆ. ಒಂಥರ ಹತ್ತಿ ಥರ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಅವರು ತಿಂಡಿ ತಿಂದು ಕೆಲಸಕ್ಕೆ ಹೋದರು. ನಾನು ಈ ಕಿಟಕಿನ ಯಾವಾಗಾದರೂ ಒಂದ್ಸಲ ತೆಗೆದಿರ್ತೀನಿ, ಬಿಸಿಲು ಚೆನ್ನಾಗಿ ಈ ಕಡೆ ಬರಲಿ ಅಂತ. ಆದರೆ ಅಲ್ಲಿ ತುಂಬ ಸೊಳ್ಳೆಲ್ಲ ಇರುತ್ತಲ್ವ, ಸೊ ಆ ಕಾರಣಕ್ಕೆ ನಾನು ಅದನ್ನು ತೆಗಿಯಲ್ಲ. ಯಾವಾಗಾದರೂ ಒಂದ್ಸಲ ತೆಗೆದು ವಾಪಸ್ ಕ್ಲೀನ್ ಮಾಡಿಕೊಂಡು ಮುಚ್ಚಿಬಿಡ್ತೀನಿ. ಸೊ ನಾನು ನಿನ್ನೆ ಸಾಯಂಕಾಲನೇ ಬಟ್ಟೆ ತೊಳೆದು ಹಾಕಿದ್ದೆ. ಬಿಸಿಲು ಚೆನ್ನಾಗಿ ಇವತ್ತು ಬಿದ್ದಿದೆ. ಬಟ್ಟೆ ಸಹ ಇವತ್ತು ಚೆನ್ನಾಗಿ ಒಣಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲಿ ಬಿಸಿಲು ಬೀಳಲ್ಲ. ಯಾವಾಗಾದರೂ ಈ ಥರ ತುಂಬ ಬಿಸಿಲಿದ್ದರೆ ಮಧ್ಯಾಹ್ನ ಟೈಮಲ್ಲಿ ಬೀಳುತ್ತೆ. ಚಿಂಟಂತರೂ ಹೊರಗಡೆ ಬಂದರೆ ಬಾಗಿಲು ತೆಗೆದ್ರೆ ಸಾಕು, ಹೊರಗಡೆ ಓಡ್ಕೊಂಡು ಹೋಗ್ತಾನೇ ಇರ್ತಾನೆ. ಅವನಿಗೆ ಫುಲ್ ಖುಷಿಯಾಗಿಬಿಡುತ್ತೆ ಒಳಗಡೆ ಇದ್ದು. ಸಾಯಂಕಾಲ ಯಾವಾಗಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅವನನ್ನು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ರೈಸ್ನ ಮಾಡಿದ್ದೆ ಆಲ್ರೆಡಿ. ಈಗ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡು, ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಬೇಳೆನ ಚೆನ್ನಾಗಿ ತೊಳೆದು ವಾಪಸ್ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಅದಕ್ಕೆ ನಾವು ಸ್ವಲ್ಪ ಈಗಲೇ ಕುದಿವಾಗಲೇ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಸಾಂಬಾರು ಹುಡಿ, ಸಾಂಬಾರು ಮಾಡಿದ ಮೇಲೆ ನಾವು ಏನೇನೆಲ್ಲ ಹಾಕ್ತೀವಿ ಅದನ್ನೆಲ್ಲ ಈಗಲೇ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಖಾರ, ಅದ್ರ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಕುದಿಸ್ಕೊಂಡ್ರೆ ತುಂಬ ಸಾಂಬಾರು ಬೇಗ ಆಗುತ್ತೆ ಅಂತ. ಮತ್ತು ಇನ್ನು ಈ ಕಡೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ 1-2 ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಈಗ ಅದು ಬೇಳೆ ಬೆಂದಾದಮೇಲೆ ಸ್ವಲ್ಪ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸೇರಿಸ್ಕೊಂಡು ಅದು ಎರಡು ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದೇ ಸ್ಟವ್ ಮೇಲೆ ನಾನು ವಾಪಸ್ ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಅದರಲ್ಲಿ ಒಂದಿಷ್ಟು ಕಡಲೆಬೇಳೆ, ಆಮೇಲೆ ಜೀರಿಗೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಈಗ ನಾನು ಮಿಕ್ಸರ್ಗೆ ಹಾಕಿ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ.
ಈಗೊಂದು ಪಾತ್ರೆನ ತೊಗೊಂಡು ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಆಗಲಿ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣನ್ನು ರಸನ ಹಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಸೌಂಡಾಗಿ ಸ್ವಲ್ಪ ಕುದ್ದಾದ್ಮೇಲೆ ಆಗಲೇ ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಎಲ್ಲ ಚೆನ್ನಾಗಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಆಗಲೇ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ. ಸೊ ತುಂಬ ಸುಲಭವಾಗಿ ಮಾಡ್ಬೋದು. ಆಮೇಲೆ ನೀರೆಷ್ಟು ಬೇಕಷ್ಟನ್ನ ಹಾಕ್ಕೊಂಡು ಕುದಿವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಊಟ ಎಲ್ಲ ಮಾಡಿಕೊಂಡು ಚಿಂಟನ ಮಲಗಿಸಿ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೆ, ವೀಡಿಯೋನ ನೋಡ್ತಾ ಇದ್ದೆ. ಸೊ ಆವಾಗ ಒಂದು ವೀಡಿಯೋನ ನೋಡಿದೆ. ವಾಟ್ಸಪ್ಪಲ್ಲಿ ನಾವು ಏನಾದರೂ ಕ್ವೆಶನ್ಸ್ ಈ ಥರ ಏನಾದರೂ ಕೇಳಿದರೆ ಅದು ಆನ್ಸರ್ ಮಾಡುತ್ತೆ ಅಂತ ಒಂದು ಇದು ಕೊಟ್ಟಿದ್ದಾರೆ. ಸೊ ಅದು ಅದ್ರದ್ದು ಬಗ್ಗೆ ಒಂದು ವಿಡಿಯೋ ಇತ್ತು. ನಾವೇನಾದರೂ ಕೇಳಿದರೆ ಅದು ವಾಪಸ್ ರಿಪ್ಲೈ ಕೊಡುತ್ತೆ ಅಂತ. ಸೊ ಅದನ್ನು ನಾನು ಕೂಡ ಟ್ರೈ ಮಾಡಿದೆ. ಅದು ಸೂಪರಾಗಿ ಆನ್ಸರ್ ಕೊಡ್ತು. ಸೊ ಅದನ್ನು ಈಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಓಕೆ, ಗೊತ್ತಿರಲಿಲ್ಲ ಅಂದರೆ ಹೋಗಿ ನೋಡಿ. ನೀವು ಕೂಡ ನಿಮ್ಮ ಹೆಸರನ್ನು ಫ್ರೇಮಲ್ಲಿ ಕೇಳಿ ಬಂದರೆ ಕಮೆಂಟ್ ಮಾಡಿ. ನನಗೆ ಬಂದಿದೆ ಅಥವಾ ಇಲ್ವಾ, ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ, ಆಯಿತಾ? ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡಿ. ವಾಟ್ಸಪ್ ಆನ್ ಮಾಡಿಕೊಂಡು ಎಲ್ಲ ಕಾಂಟ್ಯಾಕ್ಟ್ ಸಿಗುತ್ತಲ್ವಾ. ಸೊ ಅದ್ರ ಮೇಲೆ ಒಂದು ರೌಂಡ್ ಆಸ್ಕ್ ಮೇಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಸಿಗುತ್ತೆ. ಸೊ ಅದಕ್ಕೆ ನಾನು ಹಾಯ್ ಅಂತ ಕಳಿಸ್ದೆ. ಸೊ ಅದು ವಾಪಸ್ ರಿಪ್ಲೈ ಆಯಿತು. ನಾನು ಸೆಂಡ್ ಮಿ ವಾಟ್ ಇಫ್ ಸರ್ಕಲ್ ಅಂತ ಕಳಿಸ್ತಾ ಇದ್ದೀನಿ. ಸೊ ಅದಕ್ಕೆ ಅದು ವಾಪಸ್ ಸರ್ಕಲ್ ಅಂದರೆ ಏನು ಅಂತ ಅದು ತೋರಿಸ್ತಾ ಇದೆ ನೋಡಿ. ಅದು ಸರ್ಕಲನ್ನು ನಮಗೆ ವಾಪಸ್ ಫೋಟೋನ ಸೆಂಡ್ ಮಾಡ್ತು. ನಾನೀಗ ಅದಕ್ಕೆ ವಾಪಸ್ ರಿಪ್ಲೈ ಏನಂತಂದರೆ ಬ್ರೈಟ್ ಅಂದರೆ ಬ್ರೈಟೇ ನಿಹಾಂತ್ ಆನ್ ಇಟ್ ಅಂತ ನಾನು ಅದಕ್ಕೆ ವಾಪಸ್ ಕಳಿಸ್ತಾ ಇದ್ದೀನಿ. ರೈಟ್ ಇನ್ ನಿಹಾಂತ್ ಆನ್ ಇಟ್ ಅಂತ. ಈಗ ಅದನ್ನು ಸೆಂಡ್ ಮಾಡಿದ್ರೆ ಅದು ಏನು ಮಾಡುತ್ತೆ ಅಂದರೆ, ಸೊ ಅದರ ಒಳಗಡೆ ನಿಹಾಂತ್ ಅಂತ ಬರೆದು ನಮಗೆ ಸೆಂಡ್ ಮಾಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾನಿನ್ನೂ ಮೇಕ್ ಇನ್ ಬ್ಯೂಟಿಫುಲ್ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಕಳಿಸಿ ಅಂತ ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡೋಣ. ವಾವ್, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ವಾಪಸ್ ಇನ್ನೂ ಮೇಕ್ ಇನ್ ಬ್ಯೂಟಿಫುಲ್ ಹಾರ್ಟ್ ಹಾಕಿ ಕಳಿಸ್ತಾ ಇದ್ದೀನಿ. ನೋಡೋಣ ಹಾರ್ಟ್ ಏನಾದರೂ ಕಳಿಸ್ತಾರಾ ಅಥವಾ ಏನು ಮಾಡ್ತಿದ್ದೆ ಅದು ಅಂತ. ವಾವ್, ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯ್ತು, ನಂಗಂತೂ ಇಷ್ಟ ಆಯಿತು. ನಾನು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅದರಲ್ಲೂ ಸಹ ಕಮೆಂಟ್ಸ್ ಇತ್ತು, ಬರಲ್ಲ ಮತ್ತು ಒಂದು 2-3 ಜನ ಎಸ್ ಬ್ರೋ ಬಂದಿದೆ ಅಂತಲೂ ಹಾಕಿದ್ರು. ಫ್ರೆಂಡ್ಸ್, ನೋಡಿದ್ರಲ್ಲ, ಏನೋ ಹೇಳಬೇಕು ಅಂತ ಅನಿಸ್ತು. ಸೊ ನಿಮಗೂ ಒಂದಿಷ್ಟು ಜನಕ್ಕೆ ಗೊತ್ತಿದ್ದರೆ ಇಟ್ಸ್ ಓಕೆ, ಗೊತ್ತಿರಲಾರ್ದವ್ರಿಗೆ ನೋಡಿ ಚೆಕ್ ಮಾಡ್ಕೊಳ್ಳಿ. ನಾನು ಅದಷ್ಟೆಲ್ಲ ಮಹಾಶಿವರಾತ್ರಿ ಕೂಡ ಹೆಸ್ರನ್ನ ಬರೆದು ಕಳಿಸಿದ್ದೆ. ಸೊ ಅದು ಫ್ರೇಮಲ್ಲಿ ಹ್ಯಾಪಿ ಮಹಾಶಿವರಾತ್ರಿ ಅಂತ ಬರೆದು ವಾಪಸ್ ಬಂದಿತ್ತು. ಸೊ ನನಗಿಷ್ಟ ಆಯಿತು. ಸೊ ಅದಕ್ಕೋಸ್ಕರ ಹೇಳಬೇಕಂತ ಅನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಚಿಂಟು ಮಲ್ಕೊಂಡಿದ್ದಾನೆ. ಈಗೀಗ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ನಾನೊಂದು ಒಳ್ಳೆ ಟ್ರೈಪಾಡ್ನ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಯೂಟ್ಯೂಬ್ ಈಗೀಗಷ್ಟು ನನ್ನ ಥರ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ರೆ, ಸೊ ಈ ಥರದ್ದು ನೀವು ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ರೇಟು ಏನಿಲ್ಲ, ಕಾಸ್ಟ್ಲಿ ಇಲ್ಲ. ಒಂದು 200 ರೂಪಾಯಿ, ನನಗೆ ₹1 ಕಡಿಮೆ, ₹200 ಅಂದರೆ $199ಗೆ ನನಗೆ ಸಿಕ್ತು. ತುಂಬಾ ನನಗೆ ಲೋ ಬಜೆಟಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಬ್ಯಾಕ್ ಮತ್ತು ಈ ಥರ ಫ್ರಂಟ್ ಫುಲ್ ಬೆಂಡ್ ಆಗುತ್ತೆ. ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆಮೇಲೆ ಇದಕ್ಕೆ ಬ್ಲೂಟೂತ್ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇದನ್ನು ವಾಪಸ್ ಈ ಥರ ಹೊರಗಡೆಯನ್ನು ಕೂಡ ತಕ್ಕೊಳ್ಬೋದು.
ನೋಡಿ ಈ ಥರ ಬ್ಲೂಟೂತ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಥರ ಹೊರಗಡೆನೂ ತೆಗೆದು ಅದನ್ನು ಸ್ವಲ್ಪ ದೂರದಲ್ಲಿಟ್ಟು ಇದನ್ನು ಪ್ರೆಸ್ ಮಾಡಿದರೆ ಅದು ಇದು ಏನೋ ವಿಡಿಯೋ ಕ್ಲಿಕ್ ಆಗುತ್ತೆ, ಅಥವಾ ಫೋಟೋ ಅಥವಾ ವಿಡಿಯೋ ಎರಡು ಆಯಿತು ಕ್ಲಿಕ್ ಆಗುತ್ತೆ. ಸೊ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಸ್ಟ್ಯಾಂಡ್ ಆಗಿ ಕೂಡ ನಾವು ಬಳಸ್ಕೋಬೋದು. ಈ ಥರ ಸ್ಟ್ಯಾಂಡ್ ಆಗಿ ಕೂಡ ನಾವು ಬಳಸ್ಕೋಬೋದು ನೋಡಿ ಈ ಥರ. ಮತ್ತು ಇದನ್ನು ಕೂಡ ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಇದು ಬೆಸ್ಟ್ ಅಷ್ಟೇ, ಮತ್ತೇನಿಲ್ಲ. ಯಾರಿಗಾದರೂ ಈ ಥರ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಇದು ಬರೀ 199 ಮಾತ್ರ ಮೀಶೋದಲ್ಲಿ. ಯಾರಿಗಾದರೂ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಅಂತ ಲೇಯರ್ ಚಪಾತಿನ ಮಾಡಿದ್ದೆ. ಚಪಾತಿ ಮತ್ತು ಬೇಳೆ ಪಲ್ಯನ ಮಾಡಿದ್ದೆ. ಒಂಥರ ಅದು ಸಹ ಡಿಫ್ರೆಂಟಾಗಿ ಮಾಡಿದ್ದೆ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪಲ್ಯ ಮತ್ತು ಒಂದೆರಡು ಈರುಳ್ಳಿನ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರಾತ್ರಿ ಊಟ. ದಿ ನೆಕ್ಸ್ಟ್ ಡೇ. ಸೊ ನಾನು ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿನ್ನೆ ವೀಡಿಯೋ ಶೂಟ್ ಮಾಡಿದರೆ ನಾನು ಇವತ್ತು ಎಡಿಟ್ ಮಾಡಿ ಸಾಯಂಕಾಲದೊಳಗಡೆ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಏನಾದರೂ ವೀಡಿಯೋನ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀವಲ್ವ, ಸೊ ಅದನ್ನು ಮಾಡೋದು ಏನಾದರೂ ಬೆಳಿಗ್ಗೆ ನಿನ್ನೆ ಮಿಸ್ ಆಗಿದ್ರೆ ಸೊ ಇವತ್ತು ಅದನ್ನು ಈ ಥರ ಶೂಟ್ ಮಾಡಿಕೊಂಡು ಅದಕ್ಕೆ ಎಡಿಟ್ ಮಾಡಿ ಹಾಕ್ತಿರ್ತೀವಿ. ಇದು ಕೂಡ ಈಗ ಹಾಗೆಯೇ ನಿನ್ನೆ ಎಂಡ್ ಮಾಡಲಿಲ್ಲ ವೀಡಿಯೋನ. ನಿನ್ನೆ ಅದು ಅಡುಗೆ ಮಾತ್ರ ವೀಡಿಯೋ ಮಾಡಿಕೊಂಡು ಇವತ್ತು ವೀಡಿಯೋನ ಎಂಡ್ ಮಾಡಿ ಇವತ್ತು ವೀಡಿಯೋನ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ನೋಡಿದ್ದೀರೋ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರ್ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಥವಾ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಆಯಿತಾ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮಗೆ ನೆಕ್ಸ್ಟ್ ವೀಡಿಯೋ ಪ್ರೋತ್ಸಾಹ ನೀವು ಕೊಡಬೇಕು. ಯಾವ ಥರ ವೀಡಿಯೋಸ್ ಬೇಕು ಅಂತ ಸಜೆಷನ್ ಕೊಡಿ ಕಮೆಂಟಲ್ಲಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.